ಈಗ ಖರ್ಗೆ ಸಾಹೇಬ್ರ ಅಧ್ಯಕ್ಷರಿದ್ದಾರೆ. ಖರ್ಗೆ ಸಾಹೇಬ್ರ ಅಧ್ಯಕ್ಷ ಆದಮೇಲೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಅಂತ ಬಿಜೆಪಿ ಹೇಳ್ತಾರೆ. ನೋಡಿ, ಖರ್ಗೆ ಬಿ ಜೆ ಪಿಯವ್ರಿಗೆ ಹೇಳಿ, ಖರ್ಗೆ ಸಾಹೇಬ್ರಿಗೆ ಸುದೀರ್ಘವಾದಂಥ 50 ವರ್ಷ ಇವತ್ತೊಂದು ದಿವಸ ರಾಜಕೀಯ ಅನುಭವ ಇದೆ. ನಮಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಅನುಭವ ಅವ್ರಿಗಿದೆ. ಈ ರಾಷ್ಟ್ರ ಕಂಡ ಅತ್ಯಂತ ಒಬ್ಬ ಧೀಮಂತ ಹಿರಿಯ ನಾಯಕ ಇವತ್ತೊಂದು ದಿವಸ, ಅದರಲ್ಲೂ ವಿಶೇಷವಾಗಿ ಬದ್ಧತೆ ಇದ್ದಂಥ ನಾಯಕ. ಸಂವಿಧಾನದ ಮೇಲೆ, ಜಾತ್ಯತೀತ ತತ್ವಗಳ ಮೇಲೆ, ಅಥವಾ ಇಲ್ಲಿನೇ ತಗೊಳ್ಳಿ ನಿಮ್ಮ ಈ ಭಾಗ ಇವತ್ತು 371J ಯಾವಾಗ ಅದ್ವಾನಿಯವರು ಇದು ಆಗೋದಿಲ್ಲ ಗೃಹ ಸಚಿವರು ಉಪಪ್ರಧಾನಮಂತ್ರಿಗಳಾಗಿ ಹೇಳಿದರು, ಆವಾಗ ಖರ್ಗೆ ಅವರು ಧರ್ಮಸಿಂಗ್ ಸಾಹೇಬರು ಕೂಡಿ ಇವತ್ತೊಂದು ದಿವಸ 371Jಯನ್ನು ಕೊಟ್ಟಂಥದ್ದು. ಅಂಥ ಒಬ್ಬ ಶ್ರೇಷ್ಠ ನಾಯಕರ ಬಗ್ಗೆ ಇವತ್ತೊಂದು ದಿವಸ ಬಿ ಜೆ ಪಿಯರಷ್ಟು ಲಘುವಾಗಿ ಮಾತಾಡ್ತಾರಲ್ಲ, ಅದು ಸರಿಯಾದದ್ದು ಅರ್ಥ ಅಲ್ಲ. ಅಲ್ಲ, ಅವರು ಇಷ್ಟು ಲಘುವಾಗಿ ಮಾತಾಡೋ ಕಾರಣ ಏನು ಅಂತ, ಸರ್ವನಾಶನೇ ಆಗುತ್ತೆ ಅನ್ನೋಂಥ ಮಾತಾಡ್ತಾರೆ. ಈ ಬಾರಿ 400 ಪಾರು ಮಾಡ್ತೀವಿ ನೋಡಿ. ಯಾರ ಕೈಗೆ 400 ಇವ್ರ ಕೈ ಯಾರ ಕೈಗಿರೋದಿಲ್ಲ. ಅದು ಮೋದಿಯವ್ರ ಕೈಗಿಲ್ಲ, ರಾಹುಲ್ ಗಾಂಧಿಯವ್ರ ಕೈಗಿಲ್ಲ, ಎಂ ಪಿ ಪಾಟೀಲ್ ಕೈಗಿಲ್ಲ, ನಮ್ಮ ಅಜಯ್ ಧರ್ಮಸಿಂಗ್ ಅವ್ರ ಕೈಗಿಲ್ಲ, ಜನರ ಕೈಗಿರ್ತದೆ. 400 ಮಾಡ್ಬೋದು, 4 ಮಾಡ್ಬೋದು. ಅದು ಯಾರ ಕೈಗಿರ್ತದೆ? ಮತದಾರ ಕೈಗಿರ್ತದೆ. ಜನರು ಏನು ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನ ಇವತ್ತೊಂದು ದಿವಸ ನಾವು ಗೌರವಿಸಬೇಕಾಗ್ತದೆ. ಅವಾಗ ನೋಡೋಣ ಅಂತ ಜನರು ಏನು ತೀರ್ಮಾನ ಮಾಡ್ತಾರೆ.